ಸೊ ಮೊಮೆಂಟಮ್ ಇನ್ವೆಸ್ಟಿಂಗಲ್ಲಿ ಬೇಕಾಗಿರೋದು ಬರೀ ಪ್ರೈಸ್ ಮಾತ್ರ. ಸೊ ಮೊಮೆಂಟಮ್ ಕಾನ್ಸೆಪ್ಟ್ ಏನು ಅಂದರೆ, ಯಾವಾಗ ಕಂಪ್ನಿ ಪ್ರೈಸ್ ಜಾಸ್ತಿ ಇರುತ್ತೋ ಅವಾಗ ತೊಗೊಳ್ಳಿ, ಅದು ಇನ್ನೂ ಜಾಸ್ತಿ ಆದಮೇಲೆ ಕೊಡಿ. ಸೊ ಗ್ರೋತ್ ಇನ್ವೆಸ್ಟಿಂಗ್ ಕಾನ್ಸೆಪ್ಟ್ ಯಾವ ಕಂಪನಿ ನಿಮಗೆ ಕಂಟಿನ್ಯೂಸ್ ಆಗಿ ಗ್ರೋ ಆಗ್ತಿರುತ್ತೋ ಆ ಕಂಪನಿ ಮೇಲೆ ನೀವು ಬೆಟ್ ಮಾಡಿ ಬರ್ತೀರ. ಕಂಪನಿ ಹೆಂಗೆ ಗ್ರೋ ಆಗುತ್ತೋ ಸ್ಟಾಕ್ ಪ್ರೈಸ್ ಕೂಡ ಅದೇ ರೀತಿ ಗ್ರೋ ಆಗಬೇಕು ಅಂತ. ಯಾವಾಗ ಪ್ರೈಸ್ ಮೇಲೆ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೋ ಆಗ ನಾವು ತಗೊಂಡು ಎಕ್ಸಿಟ್ ಆಗೋದು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾಕೇತ್ ಅಂತ. ವಿಸ್ತಾರ ಮನಿ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ಎಪಿಸೋಡಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ವೆಸ್ಟಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇವಾಗ ಇನ್ವೆಸ್ಟಿಂಗ್ ಬಗ್ಗೆ ನಾವು ಮಾತಾಡೋಕ್ಕೆ ಬಂದರೆ ಹಲವಾರು ಆಲ್ರೆಡಿ ಎಪಿಸೋಡ್ಸ್ಗಳು ಮಾಡಿದ್ದೀವಿ, ನೀವು ನೋಡಿರ್ಬೋದು. ಪವರ್ ಆಫ್ ಕಾಂಪೌಂಡಿಂಗ್ ಬಗ್ಗೆ ಮಾಡಿದ್ದೀವಿ, ಮತ್ತು ಡಿಫ್ರೆನ್ಸ್ ಬಿಟ್ವೀನ್ ಇನ್ವೆಸ್ಟಿಂಗ್ ಆ್ಯಂಡ್ ಟ್ರೇಡಿಂಗ್ ಬಗ್ಗೆ ಮಾಡಿದ್ದೀವಿ. ಸೊ ಇವತ್ತಿನ ವಿಡಿಯೋಲಿ ನಾವು ಇನ್ವೆಸ್ಟಿಂಗಿಂದ ಸ್ವಲ್ಪ ಡೀಪಾಗಿ ಹೋಗೋಣ, ಅರ್ಥ ಮಾಡ್ಕೊಳ್ಳೋಣ ಡಿಫ್ರೆಂಟ್ ಟೈಪ್ಸ್ ಏನು, ಸೊ ಯಾವ ಥರ ಇನ್ವೆಸ್ಟ್ ಮಾಡ್ಬೋದು, ಹೇಗೆ ಕಂಪ್ನಿಗಳನ್ನು ಸ್ಟಡಿ ಮಾಡೋದು, ಪ್ರೈಸಿಂದ ನಮಗೇನಾದ್ರು ಗೊತ್ತಾಗುತ್ತಾ. ಸೊ ಇದೆಲ್ಲ ವಿಷಯಗಳನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಸೊ ಇನ್ವೆಸ್ಟಿಂಗ್ ಅಂತ ನಾವು ಮಾತಾಡಿದಾಗ ಸುಮಾರು 4 ಬ್ರಾಡ್ ಟೈಪ್ ಅಂತ ಏನು ಕರಿತೀವಿ. ಸೊ ನೀವು ಸ್ಪೆಸಿಫಿಕ್ಕಾಗಿ ಹೋಗ್ತಾ ಹೋದರೆ ತುಂಬ ಸಿಗುತ್ತೆ, ಬಟ್ ಬ್ರಾಡ್ಲಿ ಮಾತಾಡಬೇಕು ಅಂದರೆ 4 ಟೈಪ್ಸ್ ಆಫ್ ಇನ್ವೆಸ್ಟಿಂಗ್ ಬರುತ್ತೆ, 4 ಟೈಪ್ಸ್ ಆಫ್ ಇನ್ವೆಸ್ಟಿಂಗ್. ಫಸ್ಟ್ ಒಂದು ಬಂದುಬಿಟ್ಟು ಮೊಮೆಂಟಮ್ ಇನ್ವೆಸ್ಟಿಂಗ್ ಅಂತ ಕರಿತೀವಿ. ಸೊ ಇವಾಗ ಮೊಮೆಂಟಮ್ ಇನ್ವೆಸ್ಟಿಂಗ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಮೊಮೆಂಟಮ್ ಇನ್ವೆಸ್ಟಿಂಗ್ ಐಡಿಯಾ ಬಂದು ತುಂಬ ಸಿಂಪಲ್. ಸೊ ಮೊಮೆಂಟಮ್ ಇನ್ವೆಸ್ಟಿಂಗಲ್ಲಿ ಬೇಕಾಗಿರೋದು ಬರೀ ಪ್ರೈಸ್ ಮಾತ್ರ. ಸೊ ನೀವು ಕಂಪ್ನಿ ಹೆಂಗೆ ಮಾಡ್ತಿದೆ, ಕಂಪ್ನಿ ಪ್ರಾಫಿಟಬಲ್ಲ, ಕಂಪ್ನಿ ಲಾಸ್ ಮೇಕಿಂಗಾ, ಏನೂ ಕೂಡ ನೋಡೋಕ್ಕೆ ಹೋಗಲ್ಲ. ನೀವು ನೋಡೋದೇನು ಕಂಪ್ನಿ ಪ್ರೈಸ್ ಮೇಲೆ ಹೋಗ್ತಿದೆಯೋ ಇಲ್ವೋ. ಸೊ ಸಿಂಪಲ್ ಎಕ್ಸಾಂಪಲ್ ತೋರಿಸ್ತೀನಿ. ಇವಾಗ ಇಲ್ಲಿ ನಾನು BHEL ಅನ್ನೋ ಕಂಪ್ನಿನ ಓಪನ್ ಮಾಡ್ತೀನಿ. ಸೊ ಹಾಗೆ ಸೈಡ್ ಬೈ ಸೈಡ್ BHEL ಅನ್ನು ಸ್ಕ್ರೀನರಲ್ಲಿ ಓಪನ್ ಮಾಡ್ತೀನಿ. ನಾವಿಲ್ಲಿ ಫಂಡಮೆಂಟಲ್ಸ್ ಕೂಡ ನೋಡ್ಬೋದು, ಪ್ರೈಸ್ ಕೂಡ ನೋಡ್ಬೋದು. ಸೊ ಇಲ್ಲಿ ನೀವು ಫಂಡಮೆಂಟಲ್ಸ್ ನೋಡ್ತಾ ಬಂದರೆ ಕಂಪ್ನಿ ಪ್ರಾಫಿಟ್ಸ್ ಏನು ಅಷ್ಟೊಂದು ಗ್ರೋ ಆಗಿಲ್ಲ. ನೀವು ನೋಡಿದರೆ 2015 ಕಂಪ್ನಿ ಸೇಲ್ಸ್ ಬಂದುಬಿಟ್ಟು 31,000 ಕೋಟಿ ಇತ್ತು. ಆದರೆ 2024 ಸೇಲ್ಸ್ ಬಂದುಬಿಟ್ಟು 23,000 ಕೋಟಿ ಆಗಿದೆ, ಡಿಪ್ ಆಗಿದೆ. ಸೊ 31,000ದಿಂದ 23,000 ತನಕ. ಹಾಗೆ ನೀವು ಪ್ರಾಫಿಟ್ ಕೂಡ ನೋಡಿದ್ರೆ 13-14 6,000 ಕೋಟಿ 3,000 ಕೋಟಿ ಇದ್ದಿದ್ದು ಇವಾಗ ಕೇವಲ 200 ಕೋಟಿಗೆ ಬಂದು ಕೂತಿದೆ. ನೀವು ಫಂಡಮೆಂಟಲಿ ನೋಡೋಕೆ ಹೋದರೆ ಸ್ಟಾಕ್ ಅಷ್ಟೊಂದು ಚೆನ್ನಾಗಿ ಮಾಡ್ತಿಲ್ಲ. ಬಟ್ ಅದೇ ನೀವು ಮೊಮೆಂಟಮ್ ನೋಡಿದ್ರೆ ಸ್ಟಾಕ್ ನೀವು ನೋಡ್ಬೋದು 2022ಇಂದ 40 ರೂಪಾಯಲ್ಲಿದ್ದ ಸ್ಟಾಕು ಈಗ 300 ರೂಪಾಯಿಗೆ ಬಂದು ಕೂತಿದೆ. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ಫಂಡಮೆಂಟಲಿ ಏನೂ ಚೇಂಜ್ ಆಗಿಲ್ಲ, ಕಂಪ್ನಿ ಜಾಸ್ತಿ ಪ್ರಾಫಿಟ್ ಮಾಡ್ತಿಲ್ಲ, ಕಂಪ್ನಿ ಸೇಲ್ಸ್ ಕಡಿಮೆ ಆಗ್ತಿದೆ. ಇವೆಲ್ಲ ಇದ್ದು ಕೂಡ ಸ್ಟಾಕ್ ಯಾಕೆ ಜಾಸ್ತಿ ಆಗ್ತಿದೆ? ಸೊ ಇದರಲ್ಲಿ ಏನು ಐಡಿಯಾ ಅಂದರೆ, ಮೊಮೆಂಟಮ್ ಇನ್ವೆಸ್ಟಿಂಗಿಂದು ನೀವು ಫಂಡಮೆಂಟಲ್ ಕಾನ್ಸೆಪ್ಟ್ ಏನು ಅಂತ ಅರ್ಥ ಮಾಡ್ಕೋಬೇಕು. ಮೊಮೆಂಟಮ್ ಇನ್ವೆಸ್ಟಿಂಗ್ ಹೇಳೋದಿಷ್ಟೇ. ಸೊ ಎಷ್ಟೊಂದು ಕಂಪ್ನಿ ಒಳಗಡೆ ಆಗ್ತಿರುತ್ತೆ, ಆಚೆ ಆಗ್ತಿರುತ್ತೆ. ಸೊ ಬಿಗ್ ಇನ್ಸ್ಟಿಟ್ಯೂಷನ್ಸ್ ಕಂಪ್ನಿ ಮೇಲೆ ದುಡ್ಡು ಹಾಕ್ತಿರ್ತಾರೆ. ಸೊ ಕಂಪ್ನಿ ಚೆನ್ನಾಗಿಲ್ಲ ಅಥವಾ ಕಂಪ್ನಿ ಏನು ಮಾಡ್ತಿಲ್ಲ ಅಂದರೆ ಯಾರು ಕೂಡ 40 ರೂಪಾಯಲ್ಲಿದ್ದ ಸ್ಟಾಕನ್ನು 300 ರೂಪಾಯಿಗೆ ತೊಗೊಂಡು ಹೋಗಿ ಪರ್ಚೇಸ್ ಮಾಡಲ್ಲ. ಸೊ 300 ರೂಪಾಯಿಗೆ ತೊಗೊಂಡು ಹೋಗಿ ಅವ್ರು ಪರ್ಚೇಸ್ ಮಾಡಬೇಕು ಅಂದರೆ ಅದರಲ್ಲಿ ಏನೋ ಇದೆ, ನಮ್ಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ, ಯಾರು ಪರ್ಚೇಸ್ ಮಾಡ್ತಿದ್ದಾರೋ ಅವ್ರಿಗೆ ಏನೋ ಗೊತ್ತು. ಅದಕ್ಕೆ ದೇ ಆರ್ ಓಕೆ ಟು ಇವನ್ ಪರ್ಚೇಸ್ ಅಟ್ 300 ರೂಪೀಸ್. 40 ರೂಪಾಯಲ್ಲಿದ್ದ ಸ್ಟಾಕನ್ನು 300 ರೂಪಾಯಿಗೆ ಯಾಕೆ ಓಕೆ ಅಂದರೆ ಅವ್ರಿಗೇನೋ ಗೊತ್ತು, ನಮ್ಗೆ ಗೊತ್ತಿಲ್ಲದೆ ಇರೋದು. ಸೊ ಇಲ್ಲಿ ನೀವು REC ಅನ್ನೋ ಕಂಪ್ನಿನ ನೋಡ್ಬೋದು. ಸೊ REC ಕಂಪನಿ ನೀವು ನೋಡ್ಕೊಂಡು ಬಂದರೆ ಇಲ್ಲಿ 2009ಇಂದ REC 65, 70, 100 ರೂಪಾಯಿ ಸುತ್ತಮುತ್ತನೇ ಓಡಾಡ್ತಿತ್ತು. ಸೊ ನೀವು ಇಲ್ಲಿ ನೋಡ್ಬೋದು, ಫೈನಲಿ ಆಫ್ಟರ್ ಆಲ್ಮೋಸ್ಟ್ ಅರೌಂಡ್ 10 to 15 ಇಯರ್ಸ್ REC 100 ಲೆವೆಲನ್ನು ಫೈನಲಿ ಬ್ರೇಕ್ ಆಯಿತು. ನೀವು 100 ಲೆವೆಲನ್ನು ಬ್ರೇಕ್ ಆದಮೇಲೆ ನೋಡ್ಬೋದು ವಿತಿನ್ ನೆಕ್ಸ್ಟ್ 1 ಇಯರ್. ಸೊ 10 ವರ್ಷ ವಿತಿನ್ 100 ಲೆವೆಲಲ್ಲಿತ್ತು. ವಿತಿನ್ ನೆಕ್ಸ್ಟ್ 1 ಇಯರ್ REC 100 ರೂಪೀಸಿಂದ ಸ್ಟ್ರೈಟ್ ಅವೇ ಇಟ್ ವೆಂಟ್ ಟು 500 ರೂಪೀಸ್. ಸೊ ನೀವಿಲ್ಲಿ ಏನು ನೋಡ್ಬೋದು ಅಂದರೆ ಸ್ಟಾಕ್ ಆಲ್ರೆಡಿ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಸೊ ನೀವಿಲ್ಲಿ REC ಪ್ರಾಫಿಟ್ ಬಂದು ನೋಡಿದ್ರೆ REC ಕಂಪ್ನಿ ಗ್ರೋ ಆಗ್ತಾನೆ ಇತ್ತು, ನೆಟ್ ಪ್ರಾಫಿಟ್ ಕೂಡ ಗ್ರೋ ಆಗ್ತಾನೆ ಇತ್ತು. ಸೊ 4,000 ಕೋಟಿ, 8,000 ಕೋಟಿ, 10,000 ಕೋಟಿ. ಸೊ ನೆಟ್ ಪ್ರಾಫಿಟ್ ಕೂಡ ಗ್ರೋ ಆಗ್ತಿತ್ತು. ಬಟ್ ಸಡನ್ನಾಗಿ ಯಾಕೆ ಮೇಲೆ ಹೋಯಿತು ಅದು ಗೊತ್ತಿಲ್ಲ. ಸೊ ಮೊಮೆಂಟಮ್ ಕಾನ್ಸೆಪ್ಟ್ ಬಂದುಬಿಟ್ಟು ಇಷ್ಟೇ, ಯಾವಾಗ ಪ್ರೈಸ್ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೋ
ಆಗ ನಾವು ತಗೊಂಡು ಎಕ್ಸಿಟ್ ಆಗೋದು. ಸೊ ಐಡಿಯಾ ಇಸ್, ಸೊ ಯೂಶಲಿ ಏನಂತಾರೆ, ನಾವೆಲ್ಲೇ ಹೋದರೂ ಕೂಡ ಕಂಪ್ನಿ ಚೀಪಾಗಿದ್ದಾಗ ತಗೊಳ್ಳಿ, ಜಾಸ್ತಿ ಆದಾಗ ಕೊಡಿ ಅಂತ. ಬಟ್ ಸೊ ಮೊಮೆಂಟಮ್ ಕಾನ್ಸೆಪ್ಟ್ ಏನು ಅಂದರೆ, ಯಾವಾಗ ಕಂಪ್ನಿ ಪ್ರೈಸ್ ಜಾಸ್ತಿ ಇರುತ್ತೋ ಅವಾಗ ತೊಗೊಳ್ಳಿ, ಅದು ಇನ್ನೂ ಜಾಸ್ತಿ ಆದಮೇಲೆ ಕೊಡಿ ಅಂತ. ಸೊ ನೀವು ಇಲ್ಲಿ ನೋಡ್ಬೋದು, ಒಂದು ಸರಿ ಆಲ್ ಟೈಮ್ ಹೈ ಬ್ರೇಕ್ ಆಯಿತು ಅಂದಮೇಲೆ ಕಂಪ್ನಿ 5x ಆಗಿದೆ. ಸೊ ನೀವು ನೀವು ಆರ್ಗ್ಯೂ ಮಾಡ್ಬೋದು, ನಾನು 40 ರೂಪಾಯಲ್ಲೋ 20 ರೂಪಾಯಲ್ಲೋ ತೊಗೋಬಹುದಿತ್ತು ಅಂತ. ತೊಗೋಬಹುದಿತ್ತು, ಬಟ್ ನೀವು ಎಷ್ಟು ದಿನ ಕಾಯಬೇಕು ಅನ್ನೋದು ನೋಡ್ಬೋದು. ಇಲ್ಲಿ ನಿಮ್ಮದು ಮನಿ 2x ಅಥವಾ 3x ಆಗೋಕ್ಕೆ ನೀವು ಕೇವಲ ಒಂದೇ ವರ್ಷ ಕಾಯಬೇಕಿತ್ತು. ಬಟ್ ನೀವು 2015 13 ತೊಗೊಂಡಿದ್ರಿ ಅಂದರೆ ಹಲವಾರು ವರ್ಷ, ಆಲ್ಮೋಸ್ಟ್ ಅರೌಂಡ್ 10 ವರ್ಷ ಕಾಯಬೇಕಿತ್ತು ನಿಮ್ಮ ಮನಿ 5x ಅಥವಾ 10x ಆಗೋಕ್ಕೆ. ಸೊ ಇದು ಬಂದು ಕಾನ್ಸೆಪ್ಟ್ ಆಫ್ ಮೊಮೆಂಟಮ್ ಇನ್ವೆಸ್ಟಿಂಗ್. ನೆಕ್ಸ್ಟ್ ಬಂದುಬಿಟ್ಟು ಗ್ರೋತ್ ಇನ್ವೆಸ್ಟಿಂಗ್ ಅಂತ ಕರಿತೀವಿ. ಗ್ರೋತ್ ಇನ್ವೆಸ್ಟಿಂಗ್ ಕಾನ್ಸೆಪ್ಟ್ ತುಂಬ ಸಿಂಪಲ್. ಸೊ ಗ್ರೋತ್ ಇನ್ವೆಸ್ಟಿಂಗ್ ಕಾನ್ಸೆಪ್ಟ್, ಯಾವ ಕಂಪನಿ ನಿಮಗೆ ಕಂಟಿನ್ಯೂಸ್ ಆಗಿ ಗ್ರೋ ಆಗ್ತಿರುತ್ತೋ ಆ ಕಂಪನಿ ಮೇಲೆ ನೀವು ಬೆಟ್ ಮಾಡಿ ಬರ್ತೀರಾ. ಸೊ ಫಾರ್ ಎಕ್ಸಾಂಪಲ್ ವರುಣ್ ಬೆವರೇಜಸ್ ಅಂತ ತೆಗಿತೀನಿ. ಸೊ ವರುಣ್ ಬೆವರೇಜಸ್ ಪೆಪ್ಸಿ ಕೋ ಅಂತ ಏನು ಕರಿತೀವಿ, ಅಥವಾ ಪೆಪ್ಸಿ ನಾವು ದಿನ ಕುಡಿಯೋ ಪೆಪ್ಸಿ ಏನಿದೆಯಲ್ಲ ಅದ್ರ ಬಾಟಲ್ಸ್ ಮಾಡಿ ಸೆಲ್ ಮಾಡ್ತಾರೆ. ಸೊ ನೀವು ಇಲ್ಲಿ ನೋಡ್ಬೋದು, ಕಂಪ್ನಿ ಪ್ರಾಫಿಟ್ ನೋಡ್ಕೊಂಡು ಬಂದರೆ, ಸೊ ಫಸ್ಟ್ 2015 ಬರೋಣ. ಸೊ 113 ಕೋಟಿ ಇತ್ತು, ಆಮೇಲೆ 200 ಕೋಟಿ, 300 ಕೋಟಿ, 400, 700, 1500, ಇವಾಗ 2200. ಸೊ ನೀವು ಇಲ್ಲಿ ಏನು ನೋಡ್ಬೋದು ಅಂದರೆ, ಕನ್ಸಿಸ್ಟೆಂಟಾಗಿ ಕಂಪ್ನಿ ಪ್ರಾಫಿಟ್ ಕೂಡ ಗ್ರೋ ಆಗ್ತಿದೆ. ಸೊ ನಾವು ಅದೇ VBL ಸ್ಟಾಕನ್ನು ನೀವು ನೋಡಿದ್ರೆ ಇಲ್ಲಿ, ಸೊ ನೀವಿಲ್ಲಿ ಏನು ನೋಡ್ಬೋದು ಅಂದರೆ, ಕಂಪ್ನಿ ಹೆಂಗೆ ಎಲ್ಲಿ ಗ್ರೋ ಆಗ್ತಾ ಬಂದಿದೆಯೋ, ಸೊ ಪ್ರಾಫಿಟ್ಸ್ ಹೆಂಗೆ ಗ್ರೋ ಆಗ್ತಾ ಬಂದಿದೆಯೋ ಹಾಗೆ ಕೂಡ ಕಂಪ್ನಿಗೂ ಗ್ರೋ ಆಗ್ತಾ ಬಂದಿದೆ. ಸೊ ಯಾವಾಗ ಕಂಪ್ನಿ ಗ್ರೋತ್ ಫೇಸಲ್ಲಿರುತ್ತೋ, ಸೊ ನೀವು ಅದನ್ನು ಐಡೆಂಟಿಫೈ ಮಾಡಿ ನೀವು ಅದನ್ನು ಬೆಟ್ ಮಾಡ್ತೀರಾ. ಸೊ ಇದು ಬಂದುಬಿಟ್ಟು ಗ್ರೋತ್ ಇನ್ವೆಸ್ಟಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಒಂದು ಬಂದುಬಿಟ್ಟು ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತ ಕರಿತೀವಿ. ಸೊ ನೀವು ಇಲ್ಲಿ ವ್ಯಾಲ್ಯೂ ಇನ್ವೆಸ್ಟಿಂಗಲ್ಲಿ ಒಳ್ಳೆ ಕಂಪ್ನಿನೇ ತೊಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಕೋಟಕ್ ಮಹೀಂದ್ರಾ ಬ್ಯಾಂಕ್. ಸೊ ನೀವಿಲ್ಲಿ ಕೋಟಕ್ ಮಹೀಂದ್ರಾ ಬ್ಯಾಂಕಿಂದು ನೆಟ್ ಪ್ರಾಫಿಟ್ಸ್ ನೋಡಿದ್ರೆ, ಸೊ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಕನ್ಸಿಸ್ಟೆಂಟಾಗಿ ಗ್ರೋ ಆಗಿದೆ. ಇಲ್ಲಿ ನೀವು ನೋಡ್ಬೋದು 3000 ಕೋಟಿ, 5000 ಕೋಟಿ, 6000 ಕೋಟಿ, 7, 8, 9, 12, 14, ಇಲ್ಲಿ ಇವಾಗ ಟೋಟಲಿ 18,000 ಕೋಟಿ. ಸೊ ಕನ್ಸಿಸ್ಟೆಂಟಾಗಿ 2019ಇಂದ ಕೋಟಕ್ ಮಹೀಂದ್ರಾ ಬ್ಯಾಂಕ್ ನೆಟ್ ಪ್ರಾಫಿಟ್ ಗ್ರೋ ಆಗಿದೆ. ಬಟ್ ನೀವು ಇಲ್ಲಿ ನೋಡಿದ್ರೆ 2019ಇಂದ ಕೋಟಕ್ ಮಹೀಂದ್ರಾ ಸ್ಟಾಕ್ ಪ್ರೈಸ್ ಎಲ್ಲೂ ಹೋಗೇ ಇಲ್ಲ. ಸೊ 2019 ಇಷ್ಟೇ ಇತ್ತು, 2024 ಇಷ್ಟೇ ಇದೆ. 5 ವರ್ಷ ಆದರೂ ಕೂಡ ಸ್ಟಾಕ್ ಪ್ರೈಸ್ ₹1 ಮೇಲೆ ಹೋಗಿಲ್ಲ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಸೊ ಕಂಪ್ನಿ ಜಾಸ್ತಿ ಪ್ರಾಫಿಟ್ಸ್ ಅರ್ನ್ ಮಾಡ್ತದೆ, ಜಾಸ್ತಿ ಕ್ಯಾಶ್ ಬರ್ತಿದೆ, ಸೊ ಓವರ್ ಆಲ್ ಕಂಪ್ನಿ ಎಲ್ಲ ಇಂಪ್ರೂವ್ ಆಗ್ತಿದೆ. ಬಟ್ ಕಂಪ್ನಿ ಸ್ಟಾಕ್ ಪ್ರೈಸ್ ಮೇಲೆ ಹೋಗ್ತಿಲ್ಲ. ಸೊ ಇದೇನಂತ ಕರಿತೀವಿ ಅಂದರೆ ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತ ಕರಿತೀವಿ. ಸೊ ಕಂಪನಿ ಚೆನ್ನಾಗಿ ಹೋಗ್ತಿದೆ, ಬಟ್ ಈ ಕಡೆ ನಮಗೆ ಸ್ಟಾಕ್ ಪ್ರೈಸ್ ಮೇಲೆ ಹೋಗ್ತಿಲ್ಲ, ಅಂದರೆ ಸ್ಟಾಕ್ ಚೀಪಾಗಿದೆ. ಸೊ ಕಂಪನಿ ಐಡಿಯಾ ಏನು ಅಂದರೆ, ಕಂಪನಿ ಹೆಂಗೆ ಗ್ರೋ ಆಗುತ್ತೋ ಸ್ಟಾಕ್ ಪ್ರೈಸ್ ಕೂಡ ಅದೇ ರೀತಿ ಗ್ರೋ ಆಗಬೇಕು ಅಂತ. ಕಂಪನಿ 20% ನೆಟ್ ಪ್ರಾಫಿಟ್ ಗ್ರೋ ಆಗ್ತಿದೆ ಅಂದರೆ ಸ್ಟಾಕ್ ಪ್ರೈಸ್ ಕೂಡ 20% ಗ್ರೋ ಆಗುತ್ತೆ ಅಂತ. ಸೊ ಯಾವಾಗ ಕಂಪನಿ ಕನ್ಸಿಸ್ಟೆಂಟಾಗಿ ಗ್ರೋ ಆಗ್ತಿರುತ್ತೆ, ಬಟ್ ನಮ್ಮ ಸ್ಟಾಕ್ ಪ್ರೈಸ್ ಇದೆಯಲ್ಲ, ಯಾವಾಗ ಅದನ್ನು ಕ್ಯಾಚ್ ಮಾಡಲ್ವೋ ಆಗ ನಾವು ವ್ಯಾಲ್ಯೂ ಕ್ರಿಯೇಟ್ ಆಗಿದೆ ಅಂತ ಕರಿತೀವಿ. ಸೊ ಬೆಸ್ಟ್ ಎಕ್ಸಾಂಪಲ್ ನೀವು ಇನ್ನೊಂದು ನೋಡ್ಬೋದು ಅಂದರೆ ITC. ಸೊ ITC ನೀವು ಇಲ್ಲಿ ಏನು ನೋಡ್ಬೋದು ಅಂದರೆ 2013 ಇಂದ 2020 ತನಕ. ಸೊ ನೀವು ಈ ಕಂಪ್ಲೀಟ್ ಇದು ನೋಡ್ಬೋದು, 2013ಇಂದ 2020 ತನಕ ITC ಸ್ಟಾಕ್ ಬಂದು ಎಲ್ಲೂ ಕೂಡ ಹೋಗಿರಲಿಲ್ಲ. ಬಟ್ ನೀವು ಅದೇ ಸ್ವಲ್ಪ ಡೀಪಾಗಿ ನೋಡಿದ್ರೆ ITC 2013ಇಂದ 2020 ತನಕ ನೆಟ್ ಪ್ರಾಫಿಟ್ ಸುಮಾರು ಡಬಲ್ ಆಗಿತ್ತು. ಸೊ ನೀವು ರಿಸರ್ವ್ಸ್ ನೋಡ್ಕೊಂಡು ಬಂದರೆ 2013 22,000 crores ಕಂಪ್ನಿ ಹತ್ರ ಇದ್ದಿದ್ದು, ಬಟ್ ಅದೇ 2020 ಹತ್ರ 64,000 crores ಅಷ್ಟು ಕಂಪನಿ ಹತ್ರ ರಿಸರ್ವ್ಸ್ ಇತ್ತು. ಸೊ ನೀವು ಇಲ್ಲೇನು ನೋಡ್ಬೋದು ಅಂದರೆ, ಒಂದು ಕಡೆ ಕಂಪ್ನಿ ಫಂಡಮೆಂಟಲ್ಸ್ ಇಂಪ್ರೂವ್ ಆಗ್ತಿದೆ, ಸೊ ರಿಸರ್ವ್ಸ್ ಜಾಸ್ತಿ ಆಗ್ತಿದೆ, ಪ್ರಾಫಿಟ್ ಜಾಸ್ತಿ ಆಗ್ತಿದೆ, ಬಟ್ ಸ್ಟಾಕ್ ಪ್ರೈಸ್ ಮಾತ್ರ ಎಲ್ಲೂ ಕೂಡ ಹೋಗಿಲ್ಲ 2022 ತನಕ. ಸೊ ಆಮೇಲೆ ನೀವೇನು ನೋಡ್ಬೋದು, ಒಂದೇ ಸರಿ ಸ್ಟಾಕ್ ಪ್ರೈಸು ಮೇಲೆ ಹೋಯಿತು. ಸೊ ವ್ಯಾಲ್ಯೂ ಇನ್ವೆಸ್ಟಿಂಗಲ್ಲಿ ಏನು ಅಂದರೆ ತುಂಬ ಪೇಷನ್ಸ್ ಬೇಕು. ಯಾವಾಗ ಮಾರ್ಕೆಟು ಅದ್ರ ವ್ಯಾಲ್ಯೂನ ರಿಯಲೈಸ್ ಮಾಡುತ್ತೆ ಅನ್ನೋದು ನಮಗೆ ತಿಳಿಯಲ್ಲ. ಸೊ ಇವತ್ತು ಮಾಡ್ಬೋದು, ನಾಳೆ ಮಾಡ್ಬೋದು, 10 ವರ್ಷ ಆದಮೇಲೆ ಕೂಡ ಮಾಡ್ಬೋದು. ಸೊ ಯಾವಾಗ ಮಾಡುತ್ತೋ ಅವಾಗ ಒಂದೇ ಸರಿ ಸ್ಟಾಕ್ ಪ್ರೈಸ್ ಎಲ್ಲ ಮೇಲೆ ಹೋಗ್ತವೆ. ಸೊ ಕೊನೆಯದಾಗಿ ಬಂದುಬಿಟ್ಟು 4 ಟೈಪ್ ಆಫ್ ಇನ್ವೆಸ್ಟಿಂಗ್ ಏನಂತ ಕರಿತೀವಿ ಅಂದರೆ, ಇನ್ವೆಸ್ಟಿಂಗ್ ಇನ್ ಟರ್ನ್ ಅರೌಂಡ್ ಸ್ಟೋರೀಸ್ ಅಂತ ಕರಿತೀವಿ. ಸೊ ಇದ್ರ ಬೆಸ್ಟ್ ಎಕ್ಸಾಂಪಲ್ ಬಂದುಬಿಟ್ಟು ಸುಜ್ಲಾನ್. ಸೊ ಸುಜ್ಲಾನ್ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ನೀವು ನೋಡ್ಬೋದು, ಸ್ಟಾಕ್ ₹400 ₹500 ಇದ್ದಿದ್ದು ಒಂದೇ ಸರಿ ₹2 ಬಂದು ಕೂತಿತ್ತು. ಸೊ ಈ ಪಾಯಿಂಟ್ ಆಫ್ ಟೈಮಲ್ಲಿ ಸುಜ್ಲಾನ್ ಸ್ಟಾಕ್ ಪ್ರೈಸ್ ಬಂದು ₹2 ಅಲ್ಲಿ
ಟ್ರೇಡ್ ಆಗ್ತಿತ್ತು. ಸೊ ನೀವು ಹಾಗೆ ಕಂಪ್ನಿ ಫಂಡಮೆಂಟಲ್ಸ್ ಕೂಡ ನೋಡಿದ್ರೆ 2012ಇಂದ ನೋಡ್ಕೊಂಡು ಬರ್ಬೋದು ಕಂಟಿನ್ಯೂಸ್ ಆಗಿ. ಸೊ ಕಂಪ್ನಿ ಲಾಸ್ ಮಾಡ್ತಿತ್ತು, 500 ಕೋಟಿ ಲಾಸು, 4,000 ಕೋಟಿ ಲಾಸ್, 3,000 ಕೋಟಿ, 9,000 ಕೋಟಿ. ಆಮೇಲೆ ಪ್ರಾಫಿಟ್ ಮಾಡಿದ್ರು ಕೂಡ 500 ಕೋಟಿ 800 ಕೋಟಿ ಪ್ರಾಫಿಟ್ ಮಾಡ್ತಿತ್ತು. ಬಟ್ ನೆಕ್ಸ್ಟ್ ಲಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಮತ್ತೆ 300 ಕೋಟಿ, 1,500 ಕೋಟಿ, 2,000 ಕೋಟಿ. ಸೊ ಲಾಸ್ ನೀವು ವ್ಯಾಲ್ಯೂ ನೋಡ್ಬೋದು, ತುಂಬ ದೊಡ್ಡ ಲಾಸ್ ವ್ಯಾಲ್ಯೂ. ಬಟ್ ಪ್ರಾಫಿಟ್ ಮಾಡಿದ್ರೆ ಕೇವಲ 200 ಕೋಟಿ 500 ಕೋಟಿ ಮಾಡ್ತಿತ್ತು. ಸೊ ಇದರಿಂದ ಏನಾಗಿತ್ತು ಅಂದರೆ 400 ರೂಪಾಯಲ್ಲಿದ್ದ ಸ್ಟಾಕು ಬಂದು 2 ರೂಪಾಯಲ್ಲಿ ಕೂತಿತ್ತು. ಸೊ ನೆಕ್ಸ್ಟ್ ಏನಾಯಿತು ಅಂದರೆ, ಸೊ ನೀವು 2021 ಹತ್ತಿಗೆ ನೋಡ್ಬೋದು. ಸೊ ಏನು ಲೋನ್ ಇತ್ತು, ಬಾರೋಯಿಂಗ್ಸ್ ಏನಿತ್ತು, ಸೊ 17,000 ಕೋಟಿಲಿತ್ತು ಬಾರೋಯಿಂಗ್ಸು. ಸೊ ಇದು ಸ್ಲೋ ಆಗಿ ಏನಾಯಿತು ಅಂದರೆ ಅವ್ರು ಡೆಟ್ಟನ್ನು ರೀಸ್ಟ್ರಕ್ಚರಿಂಗ್ ಅಂತ ಕರಿತೀವಿ. ಸೊ ಡೆಟ್ಟನ್ನು ರೀಸ್ಟ್ರಕ್ಚರ್ ಮಾಡಿ 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 ಇವಾಗ ನೀವು ನೋಡಿದ್ರೆ ಲೋನ್ ಬಂದುಬಿಟ್ಟು ಕೇವಲ 146 ಕೋಟಿ. ಸೊ ಇದಕ್ಕಿಂತ ಮುಂಚೆ ಒಂದು 6-7 ವರ್ಷದ ಹಿಂದೆ ಲೋನ್ ಬಂದುಬಿಟ್ಟು 18,000 ಕೋಟಿ ಇತ್ತು. ಸೊ ನೀವು ಅದರಿಂದ ಏನು ನೋಡ್ಬೋದು ಅಂದರೆ ಇಲ್ಲಿ ಇಂಟ್ರೆಸ್ಟ್ ಅಂತ ಏನು ಕರಿತೀವಿ, ಸೊ ಎಷ್ಟು ಇಂಟ್ರೆಸ್ಟ್ ಅವ್ರು ಲೋನಿಗೆ ಕೊಡ್ತಿದ್ರು ಅಂತ. ಸೊ 2,000 ಕೋಟಿ ಇದ್ದಿದ್ದು ಇವಾಗ ಕೇವಲ 200 ಕೋಟಿಗೆ ಬಂದು ಕೂತಿದೆ. ಸೊ ಇದರಲ್ಲಿ ಅಡ್ವಾಂಟೇಜ್ ಏನಪ್ಪ ಅಂದರೆ, ಸೊ ಇವಾಗ ನೀವು ನೋಡ್ಬೋದು ಇಲ್ಲಿ ಸ್ಲೋ ಆಗಿ ಕಂಪ್ನಿ ಟರ್ನ್ ಅರೌಂಡ್ ಆಗ್ತಿದೆ. ಸೊ 2019 5,000 ಕ್ರೋರ್ ಸೇಲ್ಸ್ ಇತ್ತು, ಇವಾಗ ಸೇಲ್ಸ್ ಕೂಡ ಸ್ಲೋ ಆಗಿ ಮೇಲೆ ಬರ್ತಿದೆ. ಕ್ವಾರ್ಟರ್ಲಿ ಪ್ರಾಫಿಟ್ಸ್ ಕೂಡ ಸ್ಲೋ ಆಗಿ ಇಂಪ್ರೂವ್ ಆಗ್ತಿದೆ. ಇದನ್ನು ನಾವು ಟರ್ನ್ ಅರೌಂಡ್ ಸ್ಟೋರೀಸ್ ಅಂತ ಕರಿತೀವಿ. ಸೊ ಇಲ್ಲೇನಾಗುತ್ತೆ ಅಂದರೆ, ಸೊ ಒಂದ್ಸರಿ ಯಾವಾಗ ಕಂಪನಿ ಟರ್ನ್ ಅರೌಂಡ್ ಆಗುತ್ತೋ ನೀವು ನೋಡ್ಬೋದು 2 ರೂಪಾಯಲ್ಲಿದ್ದ ಶೇರ್ ಪ್ರೈಸು ಇವಾಗ ಬಂದು 50 ರೂಪಾಯಲ್ಲಿದೆ. 25 ಟೈಮ್ಸ್ ಜಾಸ್ತಿ ಪ್ರಾಫಿಟ್ ಆಗಿದೆ. ಸೊ ಇನ್ನೊಂದು ಕ್ಲಾಸಿಕ್ ಎಕ್ಸಾಂಪಲ್ ಅಂದರೆ CG ಪವರ್. ಸೊ ಇದು ಮ್ಯಾನೇಜ್ಮೆಂಟ್ ಚೇಂಜ್ ಆಯಿತು. ಸೊ ನಿಮ್ಮ ಚೋಳ ಮಂಡಲಮ್ ಅಂತ ಕೇಳಿರ್ಬೋದು. ಸೊ ಆ ಮ್ಯಾನೇಜ್ಮೆಂಟ್ ಇದು ಕೇವಲ ನೋಡಿ 4 ರೂಪಾಯಲ್ಲಿತ್ತು ಸ್ಟಾಕು, ಇವತ್ತು 700 ರೂಪಾಯಲ್ಲಿದೆ 4 ರೂಪಾಯಿಂದ. ಸೊ ಕೇವಲ 2 ವರ್ಷದಲ್ಲಿ 4 ರೂಪಾಯಿ ಸ್ಟಾಕು 700 ರೂಪಾಯಿಗೆ ಹೋಗೋಕ್ಕೆ ಕಾರಣ ಏನು? ಇವನ್ ದಿಸ್ ಇಸ್ ಅ ಟರ್ನ್ ಅರೌಂಡ್ ಸ್ಟೋರಿ. ಸೊ ಯಾವ ಕಂಪನಿ ಯಾವಾಗ ಟರ್ನ್ ಅರೌಂಡ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಸೊ ಜನರಲಿ ಏನು ಮಾಡ್ತಾರೆ ಅಂದರೆ ಜನ, ಸೊ ಇದು 5 ರೂಪಾಯಲ್ಲಿರೋದು 3 ರೂಪಾಯಲ್ಲಿರೋ ಕಂಪನಿಗಳನ್ನೆಲ್ಲ ಕೊಂಡು ಇಟ್ಕೋತಾರೆ, ಯಾವತ್ತೋ ಇವತ್ತಲ್ಲಿದ್ರೆ ನಾಳೆ ಗ್ರೋ ಆಗುತ್ತೆ ಅಂತ. ಬಟ್ ಇದರಲ್ಲಿ ಏನಾಗುತ್ತೆ ಅಂದರೆ ಒಂದು 25-30 ಕಂಪ್ನಿಗೆ ನೀವು ಹಾಕಿದ್ರೆ ಅದರಲ್ಲಿ ಗ್ರೋ ಆಗೋದು ಕೇವಲ ಒಂದು. ಸೊ ನೀವು ಆ ಒಂದು ಕಂಪ್ನಿ ಐಡೆಂಟಿಫೈ ಮಾಡೋದಿದೆಯಲ್ಲ, ಅದು ತುಂಬ ಅಂದರೆ ತುಂಬ ಕಷ್ಟ. ಸೊ ಅದರಲ್ಲಿ ಅದಕ್ಕೆ ಟ್ರಿಕ್ ಅಂತ ಇಲ್ಲ. ಏನಾಗುತ್ತೆ ಅಂದರೆ ಮ್ಯಾನೇಜ್ಮೆಂಟ್ ಇವತ್ತು ಡಿಸೈಡ್ ಮಾಡುತ್ತೆ ನಾನು ನಾಳೆ ಏನೋ ಮಾಡ್ತೀನಿ, ಅಥವಾ ನಾಳೆ ಇನ್ನೇನೋ ಡೀಲ್ ಬರುತ್ತೆ, ಇವಾಗ NVIDIA ಅಂತ ಕಂಪ್ನಿನೇ ನೀವು ನೋಡಿರ್ಬೋದು. ಯಾವಾಗ 2020-2021 AI ಬೂಮ್ ಸ್ಟಾರ್ಟ್ ಆಯಿತು, ಕಂಪ್ನಿ ಸಡನ್ಲಿ ಟರ್ನ್ ಅರೌಂಡ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಈ ಥರ ಲೈಕ್ ಯಾವಾಗ ಯಾವ ಕಂಪನಿ ಟರ್ನ್ ಅರೌಂಡ್ ಆಗುತ್ತೆ ಅನ್ನೋದು ಹೇಳೋದು ತುಂಬ ಕಷ್ಟ. ಬಟ್ ನೀವು ಬ್ರಾಡ್ಲಿ ನೀವು 4 ಡಿಫ್ರೆಂಟ್ ಕೈಂಡ್ ಆಫ್ ಇನ್ವೆಸ್ಟಿಂಗ್ ನೋಡಿರ್ಬೋದು. ಸೊ ಫಸ್ಟ್ ಒನ್ ಮೊಮೆಂಟಮ್, ಬರೀ ಪ್ರೈಸ್ ಮೇಲೆ ಬೆಟ್ ಮಾಡ್ತೀವಿ. ಸೆಕೆಂಡ್ ಒನ್ ಬಂದುಬಿಟ್ಟು ಗ್ರೋತ್, ವ್ಯಾಲ್ಯೂ ಆ್ಯಂಡ್ ಫೈನಲಿ ಟರ್ನ್ ಅರೌಂಡ್ ಸ್ಟೋರೀಸ್. ಸೊ ಈ ಸೀರೀಸಲ್ಲಿ ಮುಂದೆ ಹೋಗ್ತಾ ಪ್ರತಿ ಒಂದು ಇನ್ವೆಸ್ಟಿಂಗ್ ಬಗ್ಗೆನೂ ನಾವು ಡೀಪಾಗಿ ಆಳದಲ್ಲಿ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ಸೊ ಇವಾಗ ಮೊಮೆಂಟಮ್ ಇನ್ವೆಸ್ಟಿಂಗ್ ಮಾಡೋದು ಹೆಂಗೆ, ಸ್ಟಾಕ್ ಹೆಂಗೆ ಎಂಟರ್ ಆಗೋದು, ಎಕ್ಸಿಟ್ ಆಗೋದು, ಸ್ಟಾಪ್ ಲಾಸ್ ಎಲ್ಲಿಡೋದು, ಸೊ ಇದ್ರ ಬಗ್ಗೆ ನಾವು ಇನ್ನೂ ಡೀಟೇಲ್ ಆಗಿ ಮುಂದಿನ ವೀಡಿಯೋಲಿ ತಿಳ್ಕೊಳ್ಳೋಣ. ಸೊ ಈ ವಿಡಿಯೋ ನಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದಲ್ಲಿ ಲೈಕ್ ಬಟನನ್ನು ಒತ್ತಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.